ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸಿಟಿ ಬ್ಲಾಗ್ಸ್. ನಾನಿವತ್ತು ನಿಮ್ಮ ಮುಂದೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಯಾವುದೇ ರೀತಿ ಬ್ಲಾಗ್ ಅಲ್ಲ, ಕೆಲವೊಂದು ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ನಾನೆಲ್ಲ ಏನೆಲ್ಲ ಫೇಸ್ ಮಾಡಿದೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡಲಿಕ್ಕೆ, ಜೊತೆಗೆ ನನಗೇನೆಲ್ಲ ನಾನು ಯಾಕೆ ಸೊಲ್ಯೂಷನ್ ತೊಗೊಂಡೆ. ಹಾಗೆ ಒಂದೇನೆಂದರೆ ಐಡೆಂಟಿ ವೆರಿಫಿಕೇಷನಲ್ಲಿ ಪಾನ್ ಕಾರ್ಡ್ ಫೋಟೋನ ರಿಮೂವ್ ಆಗುತ್ತೆ. ಅಂದರೆ ಪಾನ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಬೇಕಲ್ವಾ, ಎಷ್ಟೇ ಚೆನ್ನಾಗಿ ಫೋಟೋ ತೊಗೊಂಡ್ರು ಹಾಗೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ರೂ ಆ ಫೋಟೋ ತೊಗೋತಾ ಇಲ್ಲ. ಅಂದರೆ ಆವಾಗ ನಾನು ಯಾವ ರೀತಿ ಸೊಲ್ಯೂಷನ್ ಕಂಡುಕೊಂಡೆ, ಕನ್ನಡದಲ್ಲಿ ಒಬ್ಬರು ಅದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ. ಅಂದರೆ ಪಾನ್ ಕಾರ್ಡ್ ಫೋಟೋನ ಅದು ರಿಜೆಕ್ಟ್ ಮಾಡ್ತಾಯಿದೆ ಅಂದರೆ ಏನು ಪ್ರಾಬ್ಲಮ್ ಆಗಿದೆ, ಈ ಥರ ಸೊಲ್ಯೂಷನ್ ತೊಗೋಬೋದು ಅಂತ ಒಬ್ಬರು ಮಾಡಿಲ್ಲ. ಆದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು ಮಾತ್ರ ಮಾಡಿದ್ದಾರೆ. ತುಂಬ ಸರ್ಚ್ ಮಾಡಿ ಫೈನಲಾಗಿ ನಾನು ಜೈ ಮತ್ತು ಸಿಂಚು ಇಬ್ಬರು ಸೇರಿಕೊಂಡು ನನಗೆ ಹೆಲ್ಪ್ ಮಾಡಿದ್ರು. ಈ ಥರ ಟ್ರೈ ಮಾಡಿ ನೋಡು, ಒಂದು ಸಲ ಏನಾರ ತೊಗೊಂಡ್ರೆ ನಿನ್ನ ಲಕ್ ಅಂತ ಅಂದ್ಬಿಟ್ಟು ಆ ಥರ ಟ್ರೈ ಮಾಡಿದೆ. ನನಗೆ ವರ್ಕ್ ಆಯಿತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟಿಂದ ಒಂಚೂರು ನನಗೇನು ಪ್ರಾಬ್ಲಮ್ ಮಾಡಿಕೊಂಡೆ, ಆಮೇಲೆ ಹೇಗಿದೆ ಪ್ರೆಸೆಂಟ್ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ ಇದೆ, ದಯವಿಟ್ಟು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡೋರಿದ್ದರೆ ದಯವಿಟ್ಟು ಒಂದು ಲೈಕ್ ಮಾತ್ರ ಕೊಡೋದು ಮರಿಬೇಡಿ, ನಿಮ್ಗೆ ಏನಾರು ಯೂಸ್ ಆಯಿತು ಈ ವಿಡಿಯೋದಿಂದ ಅಂದರೆ. ನನಗೆ ಒಂದು 4 ಮಂತ್ಸ್ ಬ್ಯಾಕ್ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯ್ತಿದ್ದಂಗೆ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಆಗಲೇ ಗೂಗಲ್ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನನಗೆ ಅಪ್ಲೈ ನಾವು ಅಂತ ನನಗೆ YT ಸ್ಟುಡಿಯೋದಲ್ಲಿ ಬಂದಿತ್ತು. ಅದಾದಮೇಲೆ ನಾನು ಅದನ್ನು ರೆಡಿ ಮಾಡಿಕೊಂಡೆ, ಅಪ್ಲೈ ಮಾಡಿದೆ. ಗೂಗಲ್ ಆ್ಯಡ್ಸೆನ್ಸ್ನ ಯೂಟ್ಯೂಬ್ ಏನು ಜಿಮೇಲ್ ಇರುತ್ತೆ ಅದನ್ನು ಹಾಕೊಂಡ್ಬಿಟ್ಟು ನಾನು ಕ್ರಿಯೇಟ್ ಮಾಡಿಬಿಟ್ಟೆ ನಾನು ಫಸ್ಟಿಗೆ ಗೊತ್ತಾಗ್ದೇ. ಆಮೇಲೆ ನನಗೆ ಅನ್ನಿಸ್ತು ಅದನ್ನು ಕೊಟ್ಟಿದ್ರು ಏನು ಪ್ರಾಬ್ಲಮ್ ಇರ್ತಿತ್ತಿಲ್ಲ. ನಾನು ಅಂದ್ಕೊಂಡೆ ಪ್ರಾಬ್ಲಮ್ ಆಗಬಹುದು ಅಂತ ಅಂದ್ಕೊಂಡು ಏನು ಮಾಡಿದೆ, ಡಿಲೀಟ್ ಮಾಡಿಬಿಟ್ಟೆ ಗೂಗಲ್ ಆ್ಯಡ್ಸೆನ್ಸ್ನ. ಗೂಗಲಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಇಲ್ಲಿ 2 ಸ್ಟೆಪ್ ಎರರ್ ಅಂತ ಬಂತು. 2 ಸಲ ನನಗೆ 2 ಸತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಕ್ರಿಯೇಟ್ ಮಾಡ್ಕೋಬೋದು ನೀವು, 32 ದಿವಸ ವೆಯ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, 32 ದಿವಸ ಆದಮೇಲೆ ಬೇರೆ ಜಿಮೇಲ್ ಕೊಟ್ಬಿಡೋಣ ಅಂದ್ಬಿಟ್ಟು 32 ದಿವಸನೂ ಆಯಿತು, ಬೇರೆ ಜಿಮೇಲಲ್ಲಿ ನಾನು ಅಪ್ಲೈ ಮಾಡಿದೆ. ಅದನ್ನು ರಿಜೆಕ್ಟ್ ಮಾಡಿ ಮತ್ತೊಂದು ಮೇಲ್ ಬಂತು. ಏನಂದರೆ ನೀವು ಹಳೆ ಏನು ಫಸ್ಟ್ ಟೈಮ್ ಕೊಟ್ಟಿದ್ರೆ ಜಿಮೇಲ್ ಅದರಲ್ಲಿ ಮಾಡಬೇಕು, ಒಂದೇ ಗೂಗಲ್ ಆ್ಯಡ್ಸೆನ್ಸು 2-3 ಮಾಡ್ಕೊಳಕ್ಕಾಗಲ್ಲ ಅಂತ ಅವಾಗ ಬಂತು. ನನಗೆ ಅವಾಗೊಂದು ಕ್ಲಾರಿಟಿ ಸಿಕ್ತು, ಒಂದೇ ಜಿಮೇಲಲ್ಲಿ ನಾವು ಮಾಡಬೇಕು. ಫಸ್ಟ್ ಟೈಮ್ ಮಾಡುವಾಗಲೇ ನಾವು ಯೋಚನೆ ಮಾಡಿ ಜಿಮೇಲ್ ಹಾಕಬೇಕು ಅನ್ನೋದು. ಈಗ ಯೂಟ್ಯೂಬ್ದು ಕ್ರಿಯೇಟ್ ಮಾಡಿರೋ ಜಿಮೇಲ್ನೇ ಹಾಕಿರೋದ್ರಿಂದ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನನಗೆ ಏನಂತಾರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೆಲ್ಲ ನಾನು ಮೆಸೇಜ್ ಮಾಡೆಲ್ಲ ಕೇಳಿಕೊಂಡೆ. ಅವರು ಏನು ಪ್ರಾಬ್ಲಮ್ ಇಲ್ಲ ಅಂದರು. ಸರಿ ಅಂದ್ಬಿಟ್ಟು 2 ಸ್ಟೆಪ್ ಎರರ್ ಅಂತ 2 ಸತಿ ತೊಗೊಂಡಿದ್ದೀನಿ ನಾನು. ಅಂದರೆ ಒಂದು ಸತಿನೂ 2 ಸ್ಟೆಪ್ ಎರರ್ ಬಂತು. ಅದಾಗಿ 32 ದಿನ ಆದಮೇಲೆ ಮತ್ತೆ ಅಪ್ಲೈ ಮಾಡಿದೆ, ಬೇರೆ ಜಿಮೇಲ್ ಹಾಕಿ, ಆಗಲೂ 2 ಸ್ಟೆಪ್ ಎರರ್ ಬಂತು. ಅದಾದಮೇಲೆ 32 ದಿನ ಆದಮೇಲೆ ಮತ್ತೆ ನನಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಬಂದಮೇಲೆ ನಾನು ಹಳೆ ಜಿಮೇಲ್ ಏನಿತ್ತು ಫಸ್ಟ್ ಕೊಟ್ಟಿದ್ದೆ ಅದನ್ನೇ ಕೊಟ್ಕೊಂಡೆ, ಕರೆಕ್ಟ್ ಆಯಿತು. ಗೂಗಲ್ ಆ್ಯಡ್ಸೆನ್ಸು ಕ್ರಿಯೇಟ್ ಮಾಡಿಕೊಂಡೆ. ಅದಾದಮೇಲೆ 4 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಿತ್ತು ನಂದು. ಇನ್ನೂ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ. 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರಲಿಲ್ಲ. 2,500 ಆಗಿತ್ತು ಅಷ್ಟೇ. ಇನ್ನು 1,500 ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿತ್ತು. ಅದೇ ಟೈಮಿಂಗ್ಸ್ಗೆ ನನಗೆ ಒಂದು ವಿಡಿಯೋ ವೈರಲ್ ಆಯಿತು. ಒಡವೆದೊಂದು ವಿಡಿಯೋ ಮಾಡಿದ್ದೆ. ಅಂದರೆ ಜ್ಯುವೆಲರಿ ಶಾಪ್ಗೆ ಹೋದಾಗ ನಮ್ಮ ಪರಿಚಯದವ್ರದ್ದು ಅಂಗಡಿಯಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಹಾಕಿದ್ದೆ. ಅದು ಹಾಕಿದಾಗ ಒಂದು 2,000 ಜನ ನೋಡಿದ್ರು ಅಷ್ಟೇ, 4 ಮಂತ್ಸ್ ಬ್ಯಾಕು. ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆದ ದಿವಸದಿಂದನೇ ವಿಡಿಯೋ ವೈರಲ್ ಆಯಿತು ನನಗೆ. 3 ಡೇಸಲ್ಲೇ 1,27,000 ಜನ ನೋಡಿದ್ದಾರೆ ಪ್ರೆಸೆಂಟ್ ಈಗ. ಅದರಿಂದ ನನಗೆ ವಾಚ್ ಅವರ್ ಕೂಡ ಒಂದು 3 ಡೇಸಲ್ಲೇ ಕಂಪ್ಲೀಟ್ ಆಗಿಬಿಡ್ತು. ತಕ್ಷಣ ಮಾನಿಟೈಸೇಷನ್ ಆನ್ ಮಾಡಿಕೊಂಡೆ ಎಲ್ಲ ವೀಡಿಯೋಸ್ಗಳಿಗೂ ನಾನು. ಅದು ಅಪ್ಲೈ ಎಲ್ಲ ನೀಟಾಗಿ ನೋಡ್ಕೊಂಡು ಮಾಡಿಕೊಂಡೆ. ಅದಾದಮೇಲೆ ಏನಾಯಿತು, $10 ಕಂಪ್ಲೀಟ್ ಆಗಬೇಕಾಗಿತ್ತು. ಒಂದು ವೀಕ್ ಏನೋ ತಗೋತು $10 ಕಂಪ್ಲೀಟ್ ಆಗೋಕ್ಕೆ. ಅದಾದಮೇಲೆ ನಾನು ಏನಂತಾರೆ ಟ್ಯಾಕ್ಸ್ ಇನ್ಫಾರ್ಮೇಷನು ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಬಂತು. ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಏನಾಗ್ಬಿಡ್ತು ಅಂದರೆ, ಗೂಗಲ್ ಆ್ಯಡ್ಸೆನ್ಸಲ್ಲಿ ನಾನು ಪಾನ್ ಕಾರ್ಡಲ್ಲಿ ಬಿಗ್ ಲೆಟರಲ್ಲಿ ನೇಮ್ ಇದೆ, ಗೂಗಲ್ ಆ್ಯಡ್ಸೆನ್ಸಲ್ಲಿ ಸ್ಮಾಲ್ ಲೆಟರ್ ಕೊಟ್ಬಿಟ್ಟಿದ್ದೆ. ಅದೇನಾಗುತ್ತೆ ಅಂದರೆ ನಾವು ಹೆಸ್ರುಗಳ್ನೂ ಸಹ ನೋಡ್ಕೋಬೇಕಾಗುತ್ತೆ. ಅಂದರೆ ಅಕ್ಷರಗಳು ಸಹ ಒಂದೇ ಸಮ ಇರಬೇಕು. ಪಾನ್ ಕಾರ್ಡ್ ಫೋಟೋ ಎಲ್ಲ ಹಾಕಿದಾಗ ಅವರು ಚೆಕ್ ಮಾಡ್ತಾರೆ. ನಾವು ಸ್ಮಾಲ್ ಲೆಟರಲ್ಲಿ ಕೊಟ್ಟಿದ್ರು ಅದು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ವಿಚಾರ ಗೊತ್ತಾಗ್ಬಿಡ್ತು ನನಗೆ. ಹಾಗಾಗಿ ಆಮೇಲೆ ಜಿಮೇಲಲ್ಲಿ ನಾನು ಅಡ್ರೆಸ್ ಹಾಕಿರಲಿಲ್ಲ. ನನ್ನ ಓನ್ ಜಿಮೇಲ್ ಏನಿದೆ ಕ್ರಿಯೇಟ್ ಮಾಡಿರೋದು ಅದರಲ್ಲಿ ನನ್ನದು ಅಡ್ರೆಸ್ ಇರಲಿಲ್ಲ. ನೇಮ್ ಮತ್ತು ಡೇಟ್ ಆಫ್ ಬರ್ತ್ 2 ಇತ್ತು. ಹಾಗಾಗಿ ಅಲ್ಲೂ ಅಡ್ರೆಸ್ ಮೆನ್ಷನ್ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡ್ತು ನನಗೆ. ಆಗ ನಾನೇನು ಮಾಡಿದೆ, ಪ್ರತಿಯೊಂದು ಅಡ್ರೆಸ್ ಅಲ್ಲಿಗೂ ಹಾಕಿದೆ. ಆಮೇಲೆ ಗೂಗಲ್ ಆ್ಯಡ್ಸೆನ್ಸ್ಗೆ ಹೋಗಿ ನನ್ನ ಅಡ್ರೆಸ್ದು ನನ್ನ ನೇಮು ಏನು ಸ್ಮಾಲ್ ಲೆಟರಲ್ಲಿ ಕೊಟ್ಟಿದ್ದೆ ಅಲ್ವಾ, ಅದೆಲ್ಲನೂ ನೀಟಾಗಿ ಚೇಂಜ್ ಮಾಡ್ಕೊಂಡು ಕರೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಟ್ಟೆ. ಇದು ನಿಧಾನವಾಗಿ ಮಾಡಿಕೊಂಡೆ ಮಾತ್ರ, ಇವೆಲ್ಲನೂ ತಿಳ್ಕೊಂಡು ಮಾಡಿಕೊಂಡೆ. ಅದಾದಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನು ಕರೆಕ್ಟ್ ಆಯಿತು. ಐಡೆಂಟಿಟಿ ವೆರಿಫಿಕೇಷನಿಗೆ ಬಂತು.
ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ಪಾನ್ ಕಾರ್ಡ್ ಫೋಟೋ ತೊಗೊತ್ತು. ಐಡೆಂಟಿಟಿ ವೆರಿಫಿಕೇಷನಲ್ಲಿ ಪಾನ್ ಕಾರ್ಡ್ ಫೋಟೋ ತೊಗೋತಾ ಇಲ್ಲ. ಎಷ್ಟೇ ಕ್ಲಾರಿಟಿ ಫೋಟೋ ತೊಗೊಂಡ್ರು ಹಾಗೆಯೇ ಪ್ರತಿಯೊಂದು ಚೆಕ್ ಮಾಡಿದೆ, ಎಲ್ಲರ ಪ್ರಾಬ್ಲಮ್ ಆಗಿದೆ, ಏನಾದ್ರು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಎಲ್ಲ ಕರೆಕ್ಟಾಗಿದೆ. ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲೂ ಕರೆಕ್ಟಾಗಿದೆ ಅಂತ ಮೇಲ್ ಕೂಡ ಬಂತು. ನನಗೆ ತಲೆನೇ ಓಡ್ತಾ ಇಲ್ಲ. ಎಲ್ಲ ಕರೆಕ್ಟಾಗಿದೆ, ಫೋಟೋ ಹೇಗೆ ಅಪ್ಲೋಡ್ ಮಾಡೋದಪ್ಪ, ಎಷ್ಟೇ ನೀಟಾಗಿ ಅಡ್ಜಸ್ಟ್ಗಳನ್ನು ನೀಟಾಗಿ ತೆಗೆದು ಕ್ಲಾರಿಟಿಯಾಗಿ ಫೋಟೋ ತೆಗೆದು ಹಾಕಿದ್ರು ಪಾನ್ ಕಾರ್ಡ್ ರಿಜೆಕ್ಟ್ ಅಂತಲೇ ಬರ್ತಾಯಿದೆ ಐಡೆಂಟಿಟಿ ವೆರಿಫಿಕೇಷನಲ್ಲಿ. ಆಮೇಲೆ ಒಂದು 10 ಸತಿ ಟ್ರೈ ಮಾಡಿದೆ, ಆಗಲಿಲ್ಲ. ಮೇಲಲ್ಲಿ ಬೇರೆ ತುಂಬ ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಆಪ್ಷನ್ ಹೊರಟೋಗುತ್ತೆ ಅಂತ ಬೇರೆ ಬಂದುಬಿಟ್ಟಿತ್ತು. ಅದು ಬೇರೆ ನರ್ವಸ್ ಆಗೋಗ್ಬಿಟ್ಟೆ ತುಂಬ. ಏನು ಮಾಡೋದು, ಯಾರನ್ನು ಕೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯ ಸಿಂಚು ಅಷ್ಟೊತ್ತಿಗೆ ಸ್ಕೂಲಿಂದ ಬಂದಿದ್ದು, ಅವಳ ಹತ್ರ ವಿಚಾರಿಸ್ದೆ. ಅವಳಿಗೆ ಸ್ವಲ್ಪ ಕಂಪ್ಯೂಟರ್ ಎಲ್ಲ ಚೆನ್ನಾಗಿ ನಾಲೆಡ್ಜ್ ಇದೆ. ಅವಳಂದ್ಲು, ಮಮ್ಮಿ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ, ನಿಮ್ಗೆ ವರ್ಕ್ ಆಗ್ಬೋದು ನೋಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಒಂದು ಸಲ ಈ ಥರ ಟ್ರೈ ಮಾಡಿ, ಆಗಲಿಲ್ಲ ಅಂದರೆ ಯಾರು ಯೂಟ್ಯೂಬರ್ಸ್ಗಳನ್ನ, ಈ ಟೆಕ್ ಚಾನಲ್ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವ್ರನ್ನ ಯಾರನ್ನಾರ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡಿಸ್ಕೊಳ್ಳಿವ್ರಂತೆ. ಒಂದು ಸಲ ಈ ಥರ ನಾನು ಹೇಳಿರೋ ಥರ ಟ್ರೈ ಮಾಡಿ ಅಂತ ಹೇಳಿದ್ಲು. ಹಾಗೆ ಜೈ ಕೂಡ ಸಜೆಸ್ಟ್ ಮಾಡ್ದೆ ಅದೇ ಥರನೇ. ಅವಳು ಹಂಗಾಗಿ ಏನು ಮಾಡಿದೆ ಅಂತಂದರೆ, ಫಸ್ಟು ಗೂಗಲ್ ಕ್ರೋಮ್ನ ಅಪ್ಡೇಟ್ ಮಾಡಿಕೊಂಡೆ. ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಕ್ರೋಮ್ನ ಅಪ್ಡೇಟ್ ಮಾಡಿಕೊಂಡು, ಅಪ್ಡೇಟ್ ಆದಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತಲ್ವ, ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಮಾಮೂಲಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಅದು, ಆ ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಸ್ ಅನ್ನೋದಿರುತ್ತೆ. ಆ್ಯಪ್ಸಿಗೆ ಹೋಗ್ಬಿಟ್ಟು ನಾನೇನು ಮಾಡಿದೆ, ಸ್ಟೋರೇಜ್ನ ಡಾಟಾನ ಕ್ಲಿಯರ್ ಮಾಡಿದೆ. ಯಾವ್ಯಾವ್ದ್ರದ್ದು ಅಂದರೆ ಗೂಗಲ್ ಕ್ರೋಮು, ಗೂಗಲ್ ಮತ್ತು ಪ್ಲೇಸ್ಟೋರು, ಈ ಮೂರದ್ದು ಡಾಟಾ ಕ್ಲಿಯರ್ ಮಾಡಿಕೊಂಡೆ. ಡಾಟಾನು ಐಡೆಂಟಿಟಿ ವೆರಿಫಿಕೇಷನಲ್ಲಿ ಹೋಗಿ ಪಾನ್ ಕಾರ್ಡ್ ಫೋಟೋ ಹಾಕಿದೆ. ವಿತಿನ್ ಎ ಸೆಕೆಂಡ್ ತಗೊಂತು. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟಪಟ್ಟು ಅದು ಮಾಡಿ ನಾನು ₹1 ಅರ್ನಿಂಗ್ಸ್ ಮಾಡಿಲ್ಲ. ನನ್ನ ಎಡವಟ್ಟು ಕೆಲಸದಿಂದ 3 ತಿಂಗಳು ವ್ಯೂಸು ಕಮ್ಮಿ ಮಾಡಿಕೊಂಡೆ. 3 ತಿಂಗಳು ಮಾನಿಟೈಸೇಷನ್ ಆನ್ ಆಗೋದು ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದೆ. ಇದು ಬೇರೆ ಪ್ರಾಬ್ಲಮ್ ಆದರೆ ಹೆಂಗಪ್ಪ, ಯಾರು ಯೂಟ್ಯೂಬರ್ಸ್ಗಳು ನಂಗೆ ಅಷ್ಟು ಪರಿಚಯ ಯಾರೂ ಇಲ್ಲ. ಇಲ್ಲಿರೋರು ಯಾರೋ ಅಷ್ಟು ಯೂಟ್ಯೂಬರ್ ಮಾಡೋ ಅಂಥವ್ರು ಯಾರೂ ನನಗಿಲ್ಲ, ಹೇಳ್ಕೊಡೋರು ಇಲ್ಲ. ಹಾಗಾಗಿ ನನ್ನ ಮಗಳು ನಾಲೆಡ್ಜ್ ನೋಡಿ ಖುಷಿಯಾಯಿತು ನನಗೆ. ತುಂಬಾ ಖುಷಿಯಾಯಿತು, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐಡೆಂಟಿಟಿ ವೆರಿಫಿಕೇಷನ್ ಕರೆಕ್ಟ್ ಆಯಿತು, ಮೇಲ್ ಕೂಡ ಬಂತು, ನಿಮ್ಮದು ಚೆನ್ನಾಗಿ ಅಂದರೆ ಪರ್ಫೆಕ್ಟಾಗಿ ಆಗಿದೆ, ನಿಮಗೆ ಗೂಗಲ್ ಪಿನ್ ಕಳಿಸಿದ್ದೀವಿ, ಇಷ್ಟು ದಿನ ಆದಮೇಲೆ ಬರುತ್ತೆ, ನೀವು ಗೂಗಲ್ ಪಿನ್ ಹಾಕಿ ಅಂತ ಅಂದ್ಬಿಟ್ಟು ಮೆಸೇಜ್ ಬಂತು. ಇನ್ನು ಗೂಗಲ್ ಪಿನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಟೂ ವೀಕ್ಸ್ ಆಗುತ್ತೆ ಅಂತ ಬಂದಿದೆ ಮೇಲು. 2 ವೀಕ್ಸ್ ಆದಮೇಲೆ ಗೂಗಲ್ ಪಿನ್ ಹಾಕ್ಬಿಟ್ಟು ನಾನು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟರೆ ನನ್ನ ಮಾನಿಟೈಸೇಷನ್ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಕೊತೀನಿ. ನೋಡಿ, ನಾನು ಏನು ತಿಳ್ಕೊಳ್ದೇ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಹೊಸ ಯೂಟ್ಯೂಬರ್ಸ್ಗೆ ಇದರಿಂದ ಯೂಸ್ ಆಗಿದೆ ಅಂದ್ಕೊತೀನಿ. ಐಡೆಂಟಿಟಿ ವೆರಿಫಿಕೇಷನಲ್ಲಿ ಫೋಟೋ ರಿಜೆಕ್ಟ್ ಮಾಡಿದ್ರೆ ಯಾವ ರೀತಿ ನಾವು ಅದನ್ನು ಅಪ್ಲೋಡ್ ಅಂದರೆ ಮತ್ತೆ ತೊಗೊಳ್ಳೋ ಥರ ಏನು ಮಾಡ್ಕೋಬೇಕು ಅಂತ ಯಾರೂ ವೀಡಿಯೋ ಮಾಡಿಲ್ಲ ಕನ್ನಡದಲ್ಲಿ. ಅದು ತುಂಬಾ ಸರ್ಚ್ ಮಾಡಿದೆ. ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ್ದಾರೆ. ಫೋಟೋಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕಬೇಕು, 4 ಎಡ್ಜ್ ಚೆನ್ನಾಗಿ ಕಾಣಬೇಕು, ಫೋಟೋ ಕ್ಲಾರಿಟಿಯಾಗಿ ಕಾಣಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಅದನ್ನು ತಗೋತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ವೀಡಿಯೋ ಮಾಡಿಲ್ಲ. ಇದು ನನಗೆ ನನ್ನ ತಮ್ಮ, ನನ್ನ ಮಗಳು ಕೊಟ್ಟಿದ್ದ ಸಜೆಷನಲ್ಲಿ ನನಗೆ ವರ್ಕ್ ಆಯಿತು. ಬೇರೆಯವ್ರಿಗೊಂದು ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನನಗೀಗ ಮಾನಿಟೈಸೇಷನ್ ಎಲ್ಲ ಪರ್ಫೆಕ್ಟಾಗಿ ಒಂದು 15 ಡೇಸ್ ಆಯಿತು. ಚೆನ್ನಾಗಿದೆ, ಪರವಾಗಿಲ್ಲ. ವೀಡಿಯೋಸು ಆಲ್ಮೋಸ್ಟ್ ಓಡ್ತಾಯಿದೆ. ಆಗೆಲ್ಲ ಬರೀ 20-30 ಹಿಂಗೆ ಆಗ್ತಾಯಿತ್ತು. ಎಷ್ಟೇ ಕಷ್ಟಪಟ್ಟು ಚೆನ್ನಾಗಿರೋ ವೀಡಿಯೋ ಮಾಡಿದ್ರು. ಈಗ ಒಂದು 100 ಮೇಲೆ 200 ಮೇಲೆ ದಾಟ್ತಾಯಿದೆ. ಪರವಾಗಿಲ್ಲ, ಸಾಕು, ನಿಧಾನಕ್ಕೆ ದಾಟಲಿ. ಈ ಮಾನಿಟೈಸೇಷನ್ ಚೆನ್ನಾಗಾದರೆ ಸಾಕು ನನಗೆ, ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅದು ಕರೆಕ್ಟ್ ಆಯ್ತಲ್ಲ, ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ನಿಮ್ಗಳ ಆಶೀರ್ವಾದದಿಂದ ಮುಂದೆ ನನಗೆ ಎಲ್ಲ ಒಳ್ಳೆಯದಾದರೆ ಸಾಕು. ಹಾಗೆ ಹೊಸ ಯೂಟ್ಯೂಬರ್ಸ್ಗಳಿಗೂ ಒಂದು ಕಿವಿ ಮಾತು ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು. ಇದೊಂದು ತಿಳ್ಕೊಳ್ಳಿ. ಒಂದು 3 ಇಂಪಾರ್ಟೆಂಟ್ ಹೇಳ್ತೀನಿ. ಗೂಗಲ್ ಆ್ಯಡ್ಸೆನ್ಸ್ಗೆ ಫಸ್ಟು ನೀವು ಜಿಮೇಲ್ ಯಾವ್ದು ಕೊಡ್ತೀರಾ ಅಂತ ನೋಡಿಕೊಂಡು, ಯಾವ್ದು ಕೊಡಬೇಕು ಅಂತ ಅಂದ್ಕೊಂಡು ಕೊಡಿ. ನೀವು ಎಡವಟ್ಟು ಮಾಡ್ಕೊಬೇಡಿ ಗಾಬರಿಯಿಂದ ಮಾಡಿಕೊಂಡು. ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ ಆನ್ ಆಯಿತು ಅಂತ ಅಂದಮೇಲೆ ನಿಮ್ಮ ಐಡೆಂಟಿ ಪ್ರೂಫ್ಗಳೆಲ್ಲನೂ ಕರೆಕ್ಟಾಗಿ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿ. ಅದಾದಮೇಲೆ ನೀವು ನಿಮ್ಮದು ಏನು ಜಿಮೇಲಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಪರ್ಸ್ನಲ್ದು ಏನು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತೀರ ಅಲ್ಲಿ ಚೆಕ್ ಮಾಡಿ. ನಿಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಅಲ್ಲಿಗೂ ಹಾಕಿರಬೇಕು. ನೀವು ಫೋನ್ ನಂಬರ್ ಹಾಕೋದ್ರಿಂದ ಏನಾಗುತ್ತೆ ಹೇಳಿ, ನಮಗೆ ಗೂಗಲ್ ಪಿನ್ ಬಂದಾಗ ನಮ್ಮ ಅಡ್ರೆಸ್ ಸಿಗಲಿಲ್ಲ ಅಂದರೂ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಂಗಾಗಿ ಜಿಮೇಲಲ್ಲಿ ನಿಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿ. ಹಾಗೆ ಗೂಗಲ್ ಆ್ಯಡ್ಸೆನ್ಸ್ಗೂ ಹೋಗ್ಬಿಟ್ಟು ಫೋನ್ ನಂಬರ್ನ ಮೆನ್ಷನ್ ಮಾಡಿ. ನಾನು ಅಲ್ಲೂ ಮೆನ್ಷನ್ ಮಾಡಿದೆ, ಇಲ್ಲೂ ಮೆನ್ಷನ್ ಮಾಡಿದೆ. ಈ ರೀತಿಯಾಗಿ ನೋಡಿಕೊಂಡು ಪ್ರತಿಯೊಂದು ಮಾಡ್ಕೊಳ್ಳಿ. ಮೇಲಲ್ಲೂ ಜಿಮೇಲಲ್ಲೂ ಅದೇ ಇರಬೇಕು, ಗೂಗಲ್ ಆ್ಯಡ್ಸೆನ್ಸಲ್ಲೂ ಅದೇ ಇರಬೇಕು. ಗೂಗಲ್ ಆ್ಯಡ್ಸೆನ್ಸಲ್ಲಿ ಬೇಕಾದರೆ ನೀವು ಹೋಗ್ಬಿಟ್ಟು ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೋದು, ಆಪ್ಷನ್ ಇದೆ, ಆರಾಮಾಗಿ ಮಾಡ್ಕೋಬೋದು. ಏನಾದ್ರು ಸಿಂಪಲಾಗಿ ಏನಾರು ಎಡವಟ್ಟು ಮಾಡ್ಕೊಂಡಿದ್ರೆ. ಅಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕಿಂತ ಮುಂಚೆನೇ ನೀವು ಮಾಡ್ಕೋಬೇಕು. ನೀವು ಅವೆರಡನ್ನೂ ಮಾಡೋಕ್ಕಿಂತ ಮುಂಚೆನೇ ಐಡೆಂಟಿಟಿ ವೆರಿಫಿಕೇಷನ್ ಎಲ್ಲ ಕೊಟ್ಟರೆ ರಿಜೆಕ್ಟ್ ಮಾಡಿಬಿಡುತ್ತೆ, ಸರಿ ಇಲ್ಲ ನಿಮ್ಮದು ಅಂತ ಅಂದ್ಬಿಟ್ಟು. ಹಂಗಾಗಿ ಯಾಕೆ ಸುಮ್ಮನೆ ಪಾಡಾತಿರ್ತೀರ. ಫಸ್ಟು ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು,
ಐಡೆಂಟಿಟಿ ವೆರಿಫಿಕೇಷನ್ ಆಗಿರ್ಬೋದು ಮಾಡ್ಕೊಳ್ಳಿ. ಜೊತೆಗೆ ಏನು ಹೇಳಬೇಕಲ್ಲಿ, ಪಾನ್ ಕಾರ್ಡ್ ತಗೋತಾ ಇಲ್ಲ ಅಂತ ಅಂದರೆ ಕ್ರೋಮ್ನ ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಅಪ್ಡೇಟ್ ಆದಮೇಲೆ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅದು ಏನು ಆ್ಯಪ್ಸ್ ಅಂತ ಇರುತ್ತಲ್ವ, ಅಲ್ಲಿಗೆ ಹೋದರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಆ್ಯಪ್ಗಳಿದ್ದಾವೆ ಅವೆಲ್ಲ ತೋರಿಸುತ್ತೆ. ಅದರಲ್ಲಿ ಮೇಯ್ನಾಗಿ ಗೂಗಲ್ ಕ್ರೋಮು ಮತ್ತು ಪ್ಲೇಸ್ಟೋರು ಈ ಮೂರದ್ದು ನೀವು ಡಾಟಾನ ಕ್ಲಿಯರ್ ಮಾಡಬೇಕು. ಆ ಡಾಟಾ ಕ್ಲಿಯರ್ ಮಾಡಾದ್ಮೇಲೆ ಫೋಟೋನ 1 ಸೆಕೆಂಡಲ್ಲಿ ತೊಗೊಬಿಡುತ್ತೆ ನಿಮಗೆ ಫೋಟೋನ. ನನಗದು ವರ್ಕ್ ಆಯಿತು, ಹಂಗಾಗಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಮಾನಿಟೈಸೇಷನ್ ಕತೆ ಕೇಳಿದ್ರಲ್ವ, ಯೂಟ್ಯೂಬಲ್ಲಿ ನಾನು ಏನೆಲ್ಲ ಎಡವಟ್ಟು ಮಾಡಿಕೊಂಡೆ ಅಂತ. ನಾನು ಏನೇ ಒಂದು ಮುಂದೆ ಹೋಗ್ಬೇಕಾದ್ರೂ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡೇನೆ ನಾನು ಮುಂದುವರೆದಿರೋದು. ನಾನು ಏನೇ ಪ್ರಾಬ್ಲಮ್ ಆದ್ರೂ ನನಗೆ, ಯಾಕೆಂದರೆ ನನಗೆ ಯಾರೂ ಹೇಳೋರಿಲ್ಲ, ಅಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡೋರಿಲ್ಲ, ತಿಳ್ಕೊಂಡಿರೋರಿಲ್ಲ ನಮ್ಮ ಫ್ಯಾಮಿಲಿಲಿ. ಆಮೇಲೆ ಬೇರೆ ವೀಡಿಯೋಸ್ಗಳೆಲ್ಲ ನೋಡ್ಕೊಂಡು ಏನೇನೋ ಎಡವಟ್ಟು ಮಾಡ್ಕೊಳ್ಳೋದಕ್ಕಿಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾಹಿತಿ ಹೇಳಿದ್ದಾರೆ. ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಏನೇ ಪ್ರಾಬ್ಲಮ್ ಆದ್ರೂ ಗೂಗಲ್ ಕ್ರಿಯೇಟರ್ಸ್ ಅವ್ರ ಹತ್ರನೇ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರತಿಯೊಂದನ್ನು ಫಾಲೋ ಮಾಡಿರೋದು. ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಷ್ಟೇ ನನ್ನ ವೀಡಿಯೋ ಮಾನಿಟೈಸೇಷನ್ ಕತೆ, ಯೂಟ್ಯೂಬ್ ಕತೆ. ಒಂದು ವರ್ಷ ಆಗಕ್ಕೆ ಬಂತು ನಾನು ಯೂಟ್ಯೂಬ್ ಶುರು ಮಾಡಿ. ಪರವಾಗಿಲ್ಲ, ನಿಧಾನವಾಗಿ ಸಾಗ್ತಾಯಿದೆ. ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಚೆನ್ನಾಗಿ ಸಾಗತ್ತೆ. ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಏನಂತ ಹೇಳಿ, ಅಂದರೆ ಪ್ರತಿಯೊಂದು ವೀಡಿಯೋಸಲ್ಲೂ ಒಂದೊಂದು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ನೀವೇ ನೋಡ್ತಿರಲ್ಲ, ದೇವರಾಜ್ಗೆ ಆಗಿರ್ಬೋದು, ಪಾಪು ನೋಡ್ಕೊಳ್ಳೋದಾಗಿರ್ಬೋದು, ಸಿಂಚು 3 ಜನನೂ ಮೇಂಟೈನ್ ಮಾಡಿಕೊಂಡು ಬಟ್ಟೆ ಹೊಲ್ಕೊಂಡು ನಾನು ನನ್ನ ಅಗತ್ಯಕ್ಕೋಸ್ಕರ ಯೂಟ್ಯೂಬ್ ಮಾಡ್ಕೊಂಡಿರೋದು. ಮನೇಲಿರೋದ್ರಿಂದ ನನಗೊಂದು ಹೆಲ್ಪ್ ಆಗುತ್ತೆ. ನನ್ನಂಥ ಹೆಣ್ಮಕ್ಳುಗಳಿಗೆ ಕೆಲವೊಂದು ಟಿಪ್ಸ್ಗಳು ಕೊಡ್ಬೋದು. ಬಟ್ಟೆ ಹೊಲಿಯೋದ್ರದ್ದು ಆಗಿರ್ಬೋದು, ಅಡುಗೆದ್ರದ್ದು ಆಗಿರ್ಬೋದು, ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಒಂದು ಹೇರ್ ಗ್ರೋತಿಂದಾಗಿರ್ಬೋದು, ನನಗೆ ತಿಳಿದಿರೋ ಅಂಥ ತಿಳುವಳಿಕೆಗಳನ್ನ ಈ ನನ್ನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಿಳಿಸ್ಬೋದು ಅನ್ನೋ ಉದ್ದೇಶಕ್ಕೆ ಈ ಚಾನಲ್ ಮಾಡಿದ್ದೀನಿ. ಹಾಗೆ ನಂದು ಸ್ವಾರ್ಥ ಇದೆ, ಅರ್ನ್ ಮಾಡಬೇಕನ್ನೋದು ಎಲ್ಲರಿಗೂ ಇರುತ್ತಲ್ವ, ಹಂಗಾಗಿ ಎರಡೂ ಇದೆ ಆ ಉದ್ದೇಶಕ್ಕೆ ಮಾಡಿರೋದು. ದಯವಿಟ್ಟು ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಇರಲಿ. ನೀವು ವ್ಯೂ ಮಾಡಿದ್ರೆ ನನಗೆ ಹೆಲ್ಪ್ ಆಗೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸುಮಾರು ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸ್ವಲ್ಪ ಜನ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಅಂಥ ವೀಡಿಯೋಸ್ಗಳನ್ನ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಮಾಹಿತಿ, ಸಬ್ಸ್ಕ್ರೈಬ್ ಆಗೋದು ದುಡ್ಡು ಕಟ್ಟಾಗುತ್ತೆ ಅಂತ ಕೆಲವೊಬ್ರು ತಿಳ್ಕೊಂಡಿದ್ದಾರೆ. ಸಬ್ಸ್ಕ್ರೈಬ್ ಆಗೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಫ್ರೀಯಾಗಿ ಮಾಡ್ಕೊಳ್ಳೋದು ನೀವು ಅದನ್ನು. ನಮಗೆ ನೀವು ಕೊಡೋ ಬೆಂಬಲ ಅದು. ಅದೊಂದು ತಪ್ಪು ಕಲ್ಪನೆನ ನಿಮ್ಮಿಂದ ತೆಗೆದಾಕಿ. ನಾನು ಫಸ್ಟೆಲ್ಲ ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆ ನಾನು ಹಂಗೆ ಅಂದ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತೆ, ಇಲ್ಲ ಏನಾರು ಪ್ರಾಬ್ಲಮ್ ಆಗ್ಬಿಡುತ್ತೇನೋ ಅನ್ನೋ ಥರ ತಿಳ್ಕೊಂಡಿದ್ದೆ. ಅದು ಏನೂ ಪ್ರಾಬ್ಲಮ್ ಆಗೋಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳಿಗೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ವ, ಅಂಥವ್ರಿಗೆ ಹೆಲ್ಪ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮಗೂ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ, ಒಂದು ಹುಮ್ಮಸ್ ಬಂದಂಗೆ ಆಗುತ್ತೆ. ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಅಂದಾಗ ಅಲ್ವಾ, ವ್ಯೂಸ್ ಆಯ್ತಿಲ್ಲ ಅಂದರೆ ನನಗೂ ಒಂಥರ ಡಿಮೋಟಿವೇಟ್ ಆದಂಗೆ ಆಗುತ್ತೆ, ಒಂಥರ ನರ್ವಸ್, ಬೇಜಾರಾದಂಗೆ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರು ವ್ಯೂಸ್ ಆಯ್ತಾ ಇಲ್ಲ, ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊತಾ ಇರ್ತೀನಿ. ನಾನು ಅಷ್ಟೆಲ್ಲ ಆದರೂ ಕುಗ್ಗಿಲ್ಲ. ನಂಬ್ತಿರೋ ಬಿಡ್ತಿರೋ, ನಾನು ಪ್ರತಿದಿನ 1-2 ವೀಡಿಯೋಸ್ ಹಾಕ್ತಾನೆ ಬಂದಿದ್ದೀನಿ. ಹೆಚ್ಚು ಕಮ್ಮಿ 500+ ವೀಡಿಯೋಸ್ ಆಗಿದೆ. ನಾನು ಮಾನಿಟೈಸೇಷನ್ ಈ ಥರ ಮಾಡ್ಕೊಂಡಲ್ಲ, ಕಮ್ಮಿ ಮಾಡಿಬಿಡೋಣ ವೀಡಿಯೋಸ್ ಅವೆಲ್ಲ ಇಲ್ಲ. ನಾನು ಹೇಗೆ ಆ್ಯಕ್ಟಿವ್ ಆಗಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ಅದೇ ಥರ ಆ್ಯಕ್ಟಿವ್ ಆಗಿದ್ದೀನಿ ಇದುವರೆಗೂ. ಅದು ನನ್ನ ಡೆಡಿಕೇಶನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರಾಜು ಹಂಗೆ ಅಂತಾರೆ, ಅಂದರೆ ಇಷ್ಟು ದಿನ ತೊಗೊಂಡಲ್ಲ ನೋಡಿ, ಸುಮ್ಮನೆ ಏನಕ್ಕೆ ಬರುತ್ತೋ ಬರಲ್ವ ಅಂತ ಪಾಪ ಅವರು ಗೊಂದಲದಲ್ಲೇ ಇದ್ದರು. ನಾನು ಹೋಪ್ ಇತ್ತು ನನಗೆ, ಏಕೆಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅಲ್ವ, ಅವರು ಧೈರ್ಯ ಹೇಳಿದರು, ಈ ಥರನೇ ಆಗುತ್ತೆ, ಈ ಥರನೇ ಇದೆ ನಿಮ್ಮ ಚಾನಲ್ಲು, ನಿಮಗೇನೂ ಪ್ರಾಬ್ಲಮ್ ಇಲ್ಲ, ನೀವು ಮುಂದುವರಿಸಿ, ನಿಮಗೆ ವ್ಯೂ ಆಗುತ್ತೆ, ಮುಂದೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಕಷ್ಟಪಡಿ. ಪ್ರತಿಯೊಂದು ಅವರು ನನಗೆ ಮೋಟಿವೇಟ್ ಮಾಡಿದ್ದಾರೆ. ನೀವು ಏನೇ ಆದ್ರೂ ಯೂಟ್ಯೂಬ್ ಕ್ರಿಯೇಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ, ನಿಜವಾಗ್ಲೂ ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ನ ಪೂರ್ತಿ ಅವರು ಚೆಕ್ ಮಾಡಿ, ನಮ್ದು ಏನಾರು ಪ್ರಾಬ್ಲಮ್ ಇದ್ದರೂ ಅವ್ರು ನಮ್ಗೆ ಹೇಳ್ತಾರೆ. ಅದನ್ನು ಯಾರೂ ವೀಡಿಯೋ ಮಾಡಿ ಹಾಕೋದಿಲ್ಲ. ನಾವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರಿಗೂ ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ನಿಜವಾಗ್ಲೂ ನನಗೆ ಅವರು ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ಗೈಡ್ ಕೊಟ್ಟರು ನನಗೆ. ನಾನು ಯಾವ ಥರ ಗ್ರೋತ್ ಮಾಡ್ಕೋಬೇಕು ಚಾನಲ್ ಅಂತ ಎಲ್ಲ ಗೈಡ್ ಕೊಟ್ಟರು. ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಹೊಸ ಯೂಟ್ಯೂಬರ್ಸ್ಗೆ, ಮೇಯ್ನ್ಲಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಮಾಡ್ತಾಯಿದ್ದೀನಿ. ಹಾಗೆ ಹಳ್ಳಿಯಲ್ಲಿ ನಮ್ಮಂಥ ಹೆಣ್ಮಕ್ಳುಗಳು ಕೆಲವೊಬ್ರು ಗೊತ್ತಿಲ್ದೇ, ನಾವು ಓದಿಲ್ದೇ ವೀಡಿಯೋಸ್ ಮಾಡ್ತಾಯಿರ್ತೀವಿ. ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಅಷ್ಟು ಗೊತ್ತಾಗ್ತಿರಲ್ಲ.
ಇಲ್ಲ ಗೂಗಲ್ ಆ್ಯಡ್ಸೆನ್ಸ್ ಟೂ ಸ್ಟೆಪ್ ಎರರ್ ಅಂತ ಬಂದಾಗ ಏನು ಮಾಡಬೇಕು ಅಂತ ಅನ್ನೋದನ್ನು ವಿಡಿಯೋ ಮಾಡಿಲ್ಲ ಕನ್ನಡದಲ್ಲಿ. ಅದು ಸಖತ್ತು ಗೊಂದಲ ಆಗುತ್ತೆ. ಆ ಥರ ಆದಾಗ ಹೆದರದೇ ಏನೆಲ್ಲ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಮ್ಮ ಚಾನಲ್ ಸೇಫಾಗೂ ಇರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೂ ಅವ್ರು ಗೈಡ್ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ಆಯಿತಾ. ನಾನು ಕರೆಕ್ಟಾಗಿ ಆಗಿದೆ ಅವ್ರ ಗೈಡ್ಲೈನ್ಸಲ್ಲಿ ನಾನೀಗ ನನ್ನ ಚಾನಲ್ನ ಉಳಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಸಿಂಪಲ್ ವಿಡಿಯೋ ಮಾಡಿದ್ದೆ ಅಷ್ಟೇ, ಇದು ಯಾವುದೇ ರೀತಿ ಬ್ಲಾಗ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಆಯಿತಾ. ನಮಸ್ಕಾರ, ಬಾಯ್.